ನೀರಾನೆ ದಾಳಿಗೆ ಪಶುವೈದ್ಯೆ ಸಮೀಕ್ಷಾ ಮೃತಪಟ್ಟಿದ್ದಂತಹ ವಿಚಾರ ಏನಿದೆ. ಈಗ ಸೋದರ ಮಾವ ರಾಜಶೇಖರ್ ಈ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಯುಡಿಆರ್ ದಾಖಲಿಸಿದ್ವಿ, ತನಿಖೆ ನಡೀತಾ ಇದೆ ಅಂತ ಇನ್ನು ಡಾಕ್ಟರ್ ಸಮೀಕ್ಷಾ ಮೊಬೈಲ್ ಅನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದಾರಂತೆ. ಡಾಕ್ಟರ್ ಸಮೀಕ್ಷಾ ಸೋದರ ಮಾವ ರಾಜಶೇಖರ್ ಮಾತನಾಡಿದ್ದಾರೆ. ಮೊದಲಿಗೆ ಯುಡಿಆರ್ ದಾಖಲಿಸಿರ್ತಾರೆ, ತನಿಖೆ ನಡೀತಾ ಇದೆ. ಇನ್ನು ಡಾಕ್ಟರ್ ಸಮೀಕ್ಷಾ ಮೊಬೈಲ್ ಅನ್ನ ಎಫ್ಎಸ್ಎಲ್ಗೆ ಕಳಿಸ್ತಾರೆ. ಯಾರು ಕೊನೆಯದಾಗಿ ಕರೆ ಮಾಡಿದ್ರು, ಏನ್ ಹೇಳಿದ್ರು ಅನ್ನುವಂಥದ್ದು ತನಿಖೆಯಿಂದ ತಿಳಿದು ಬರುತ್ತೆ. ಹಾಗೇನಾದ್ರೂ ಇದ್ರೆ ಎಫ್ಐಆರ್ ಆಗ್ಲಿ ಬದಲಿಸ್ತಾರೆ ಅಂತ ಸೋದರ ಮಾವ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಆ ಟೈಮಲ್ಲಿ ನೀರಾನೆ ಬಳಿ ಕಳಿಸಿರೋದು ತಪ್ಪು. ಇನ್ನು ಮೃಗಾಲಯದ ಕಾರ್ಯನಿರ್ವಾಹಕ ನಿರ್ದೇಶಕರ ನಿರ್ಲಕ್ಷ್ಯ ಈ ಸಾವಿನ ಹಿಂದೆ ಇದೆ. ಡಾಕ್ಟರ್ ಸಮೀಕ್ಷಾಗೆ ಕೆಲಸದ ಒತ್ತಡ ಕೂಡ ಇತ್ತಂತೆ. ಸಮೀಕ್ಷಾ ಸೋದರ ಮಾವ ರಾಜಶೇಖರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಇತ್ತೀಚೆಗೆ ನಡೆದಂತಹ ಘಟನೆ. ಡಾಕ್ಟರ್ ಸಮೀಕ್ಷಾ ಅನ್ನುವಂಥವ್ರು ಆಗಷ್ಟೇ ಕೆಲಸಕ್ಕೆ ಜಾಯಿನ್ ಆಗಿರ್ತಾರೆ. ಒಂದು 15 ದಿನ ಏನೋ ಆಗಿರುತ್ತೆ. ನೀರಾನೆಗೆ ಚಿಕಿತ್ಸೆಯನ್ನ ನೀಡುವುದಕ್ಕೆ ಅಂತ ಹೋಗಿದ್ದಾಗ ಅವರು ನೀರಾನೆ ದಾಳಿಯನ್ನ ನಡೆಸಿ ಸಾವನ್ನಪ್ಪಿರ್ತಾರೆ. ಈಗ ಅವರ ಸೋದರ ಮಾವ ಹೇಳ್ತಾ ಇರುವಂತದ್ದು ತನಿಖೆ ನಡಿಬೇಕು ಈ ವಿಚಾರದಲ್ಲಿ. ಕೊನೆಯದಾಗಿ ಯಾರು ಕರೆ ಮಾಡಿದ್ರು, ಏನ್ ಹೇಳಿದ್ರು, ಅಥವಾ ಏನಾದ್ರೂ ಮುನ್ಸೂಚನೆಗಳನ್ನ ತಕೊಂಡು ಅವರು ಚಿಕಿತ್ಸೆಯನ್ನ ನೀಡೋದಕ್ಕೆ ಕಳಿಸ್ಬೇಕಾಗಿತ್ತಲ್ವಾ. ಹಾಗಾಗಿ ಆ ಟೈಮ್ನಲ್ಲಿ ನೀರಾನೆ ಬಳಿ ಕಳಿಸಿರೋದೇ ದೊಡ್ಡ ತಪ್ಪು. ಮೃಗಾಲಯದ ಕಾರ್ಯನಿರ್ವಾಹಕ ನಿರ್ದೇಶಕರೇನಿದ್ದಾರೆ ಅವರ ನಿರ್ಲಕ್ಷ್ಯ ಈ ಸಾವಿಗೆ ಕಾರಣ ಆಗಿದೆ ಅಂತ ಅವರ ಸೋದರ ಮಾವ ದೂರನ್ನ ನೀಡ್ತಾ ಇರುವಂಥದ್ದು. ಸರ್, ಈಗ ಆರೋಪ ಅಂತ ಏನಿಲ್ಲ, ಅನುಮಾನ ಅಂತ ಕೊಟ್ಟಿದ್ದೀವಿ. ಯಾರ ಮೇಲೆ ಅಂತ ಏನು ಮಾಡಿಲ್ಲ ಸರ್. ಈಗ ಈಗ ಇವರು ಎಲ್ಲ ತೊಗೊಂಡ್ಬಂದಿದ್ದಾರೆ. ಪೊಲೀಸವರು ಎಲ್ಲ ಒಂದೊಂದೇ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್. ಸ್ಟೇಷನಲ್ಲೆಲ್ಲ ಏನು ಬೇಕೆಲ್ಲ ನೀಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಿಕವರಿ ಎಲ್ಲ ತೊಗೊಂಡಿದ್ದಾರೆ. ಇವಾಗ ಕೂತ್ಕೊಂಡು ಮಾತಾಡ್ಬೇಕು ಸರ್. ಸಾಹೇಬ್ರಿನ ಈಗ ಬಂದಿದ್ದಾರೆ. ನಾವು ಏನು ಸರ್, ಅನುಮಾನ ಅಂದರೆ ಮೇಯ್ನಾಗಿ ಆ ಟೈಮಲ್ಲಿ ಕಳಿಸಿರೋದೇ ತಪ್ಪು. ಇವಳು ಆ್ಯಕ್ಚುಲಿ 6 ಗಂಟೆ ಮೇಲೆ ಹೋಗಲ್ಲ ಅಂತ ಮೊದಲೇ ಹೇಳಿದೆ. ನಿರ್ಲಕ್ಷ್ಯ ಖಂಡಿತ ಇದೆ. ಡಿಪಾರ್ಟ್ಮೆಂಟಲ್ಲಿ ನಿರ್ಲಕ್ಷ್ಯ ಖಂಡಿತ ಇದೆ. ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಇವಾಗ ಇಡಿ ಆಗಲಿ ಇನ್ನೊಬ್ಬರಾಗಲಿ ಇದುವರೆಗೂ ಬಂದು ನಮ್ಮನ್ನ ಒಂದು ಮಾತಾಡೋದು, ಆಲ್ರೆಡಿ ಫಾರೆಸ್ಟ್ ಮಿನಿಸ್ಟರ್ ಬಂದಿದ್ದಾರೆ. ಬಟ್ ಇವರು ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಝೂಯಿಂದ ಸಫಾರಿಯಿಂದ ಯಾರೇ ಬಂದು ಏನೇ ಮಾತಾಡ್ಕೊಂಡು ಹೋಗಿ ಅವತ್ತು ಬಂದೋದರೆ ಮತ್ತು ಅಟ್ಲೀಸ್ಟ್ ಒಂದು ಅಪಾಲಜಿ ಏನೂ ಇಲ್ಲ ಇದುವರೆಗೂ. ಇಡಿದು ನಿರ್ಲಕ್ಷ್ಯ ಇದೆ ಸರ್. ಪ್ರೆಷರು ಇದೆ, ವರ್ಕ್ ಪ್ರೆಷರ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಆಗಲೇ ನಿಮ್ಮ ಮೀಡಿಯಾಗಳೆಲ್ಲ ಈಗ ವಾಟ್ಸಪ್ಪು ಅವ್ರು ಮಾಡಿದ ಮೆಸೇಜೆಲ್ಲ ಓಡ್ತಾ ಇದೆ ಆಲ್ರೆಡಿ. ಅದು ಅವತ್ತು ನಾವೇ ಮಾಡಿದ್ವಿ ಸರ್. ಅವತ್ತು ಸ್ವಲ್ಪ ಇದರಲ್ಲಿದ್ವಿ ನಾವು, ಎಲ್ಲ ಟೆನ್ಷನಲ್ಲಿದ್ದಲ್ಲ. FIR ಒನ್ಸ್ ಮಾಡಿದ ಮೇಲೆ ಇದು ಮಾಡೋಕ್ಕಾಗಲ್ಲ ಅಂತೇಳಿ UDR ಮಾಡಿದ್ದಿತ್ತು. ಅದೀಗ ಕೇಸು ಮುಂದೆ ಈಗ ಇನ್ವೆಸ್ಟಿಗೇಷನ್ಗೆ ಅವ್ರು ಇನ್ನೂ ಇವತ್ತೇ ನಾವು ಬಂದಿರೋದು. ಇವತ್ತು ಬಂದು ನಾವೀಗ ಅವ್ರ ಹತ್ರ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡ್ಮೇಲೆ ನೆಕ್ಸ್ಟು ತನಿಖೆ ಮೊಬೈಲ್ ಇವೆಲ್ಲ ಸೇಫಲ್ಲಿ ಕಳ್ಸೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಅದೆಲ್ಲ ಆಮೇಲೆ ಅವ್ರ ಲಾಸ್ಟ್ ಕಾಲ್. ಅವರಿಗೆ ಅನುಮಾನ ಇದೆ. ಯಾಕಂದ್ರೆ 6 ಗಂಟೆ ನಂತರದಲ್ಲಿ ಸಮೀಕ್ಷಾ ಅವರನ್ನ ಕಳಿಸಿರೋದೇ ದೊಡ್ಡ ತಪ್ಪು. ಇನ್ನು ಜೊತೆಗೆ ಯಾರು ಕೂಡ ಸೇಫ್ಟಿಗೆ ಅಂತ ಹೋಗಿಲ್ಲ. ಇನ್ನು ಅಧೀಕ್ಷಕರೇನಿದ್ದಾರೆ ಯಾವುದೇ ರೀತಿಯಾದಂಥ ಮುನ್ನೆಚ್ಚರಿಕೆಯನ್ನು ವಹಿಸಿಲ್ಲ. ಅದೇ ಸಮೀಕ್ಷಾ ಸಾವಿಗೆ ಕಾರಣ ಅನ್ನುವಂಥ ಅನುಮಾನ ನಮಗಿದೆ. ಇನ್ನು ಕೊನೆಯದಾಗಿ ಇನ್ನು ಅವರಿಗೆ ಒತ್ತಡ ಇತ್ತು ಕೆಲಸದ್ದು. ಹಾಗಿದ್ರೆ ಯಾರು ಒತ್ತಡವನ್ನು ಹಾಕ್ತಾ ಇದ್ದಂಥದ್ದು, ಅದರಿಂದ ಅವರು ಟೈಮನ್ನು ನೋಡದೆ, ಆ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದನ್ನು ನೋಡದೆ ಚಿಕಿತ್ಸೆಯನ್ನ ನೀಡೋಕೆ ಹೋದ್ರ, ಅದರಿಂದ ನೀರಾನೆ ದಾಳಿಗೆ ಅವರು ಬಲಿಯಾದ್ರ. ಈ ರೀತಿಯಾಗಿ ಅವರು ಇದಕ್ಕೆ ತನಿಖೆ ಆಗಬೇಕು ಅಂತ ಮುಂದಾಗ್ತಾ ಇರುವಂಥದ್ದು. ಇನ್ನು ನಾವು ನೋಡ್ತಾ ಇದ್ದೀವಿ, ಅವರ ಪೋಷಕರು ಇನ್ನೂ ಕೂಡ ನೋವಿಂದ ಹೊರಗೆ ಬಂದಿಲ್ಲ. ಇದಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದನ್ನ ಅವರು ಕೇಳ್ತಾ ಇರುವಂಥದ್ದು. ಆ ಟೈಮಲ್ಲಿ ನೀರಾನೆ ಹತ್ರ ಕಳಿಸಿರೋದೇ ದೊಡ್ಡ ತಪ್ಪು. ಹಾಗಾದ್ರೆ ಮುನ್ಸೂಚನೆ, ಮುನ್ನೆಚ್ಚರಿಕೆ ಯಾವುದನ್ನು ಕೂಡ ತಗೊಳ್ಳದೆ ಪಶುವೈದ್ಯೆ ಮೃತಪಟ್ಟಿರುವಂಥದ್ದು. ಈಗ ಸೋದರ ಮಾವ ಜೊತೆಗೆ ಅವರ ಫ್ಯಾಮಿಲಿ ಕಂಪ್ಲೇಂಟ್ ಮಾಡಬೇಕು, ತನಿಖೆ ನಡಿಬೇಕು ಅಂತ ಆಗ್ರಹಿಸ್ತಾ ಇರುವಂಥದ್ದು.